ನೋಡಿ, ದೋಸೆ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ತೋರಿಸ್ಕೋಬೇಕು, ಎಷ್ಟು ತೋರಿಸ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಆ ಹಿಟ್ಟು ಮಾಡ್ಕೊಳ್ಳೋಕ್ಕೆ ಯಾವುದಾದ್ರೂ ಒಂದೇ ಅಳತೆ ತೊಗೊರಿ. ಇಲ್ಲಿ ನಾನಿಲ್ಲಿ ಒಂದೇ ಗ್ಲಾಸಿಂದ ಅಳತೆ ತೊಗೊಂಡಿದ್ದೀನಿ. 4 ಗ್ಲಾಸು ಅಕ್ಕಿ, 2 ಟೀ ಸ್ಪೂನು ಕಡಲೆಬೇಳೆ, 1 ಟೀ ಸ್ಪೂನು ಮೆಂತ್ಯ, ಇದೇ ಗ್ಲಾಸಿಂದ 1 ಗ್ಲಾಸು ಉದ್ದಿನಬೇಳೆ ತೊಗೊಂಡಿನಿ. ಆಮೇಲೆ ಈ ಗ್ಲಾಸಿಂದನೇ 1 ಗ್ಲಾಸು ಅವಲಕ್ಕಿ ತೊಗೊಂಡಿದ್ದೀನಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು. ಈಗ ಚೆನ್ನಾಗಿ 4-5 ಸರ್ತಿ ತೊಳ್ಕೊಬೇಕು. ತೊಳ್ಕೊಂಡು 6-7 ತಾಸು ನೆನೆಯಕ್ಕೆ ಬಿಡಬೇಕು. ಇವಕ್ಕೆ ಯಾವುದೇ ತೊಗೊಳ್ಳಿ ಒಂದೇ ಅಳತೆ ತೊಗೊಳ್ಳಿ, ಯಾವುದೇ ಬೇರೆ ಬೇರೆ ಅಳತೆ ತೊಗೊಳಕ್ಕೆ ಹೋಗಬೇಡಿ. ಒಂದು ಗ್ಲಾಸ್ ತೊಗೊಂಡ್ರೆ ಗ್ಲಾಸಿಂದನೇ ಎಲ್ಲ ಅಳತೆ ತೊಗೊಳ್ಳಿ, ಇಲ್ಲ ಬೇರೆ ಏನಾದರೂ ತೊಗೊಂಡು ಅದರಿಂದ ಒಂದು ಅಳತೆ ತೊಗೊಳ್ಳಿ. ನೋಡಿ, ನಾನು ಚೆನ್ನಾಗಿ 4-5 ಸರಿ ತೊಳ್ಕೊಂಡಿದ್ದೀನಿ. ತೊಳ್ಕೊಂಡೇನಪ್ಪ ಅಂದರೆ ಈಗ ನೆನೆಯಕ್ಲಕ್ಕೆ ಬಿಟ್ಟಿನಿ. ಎರಡೂ ತೊಳ್ಕೊಂಡಿನಿ, ಅವಲಕ್ಕಿನೂ ತೊಳ್ಕೊಂಡಿನಿ, ಅಕ್ಕಿನೂ ತೊಳ್ಕೊಂಡಿನಿ. ಈಗ 6-7 ತಾಸು ನೆನೆಯಕ್ಕೆ ಬಿಡಬೇಕು. ನೋಡಿ, 5-6 ತಾಸು ಆಯಿತು ನಾನು ನೆನೆ ಹಾಕಿದ್ದೀನಿ. ಈ ಗ್ರೈಂಡ್ರ್ನಲ್ಲಿ ಹಾಕ್ಕೋತಾ ಇದ್ದೀನಿ. ನೋಡಿ, ಚೆನ್ನಾಗಿ ನೆಂದವು. ಈ ಗ್ರೈಂಡ್ರ್ನಲ್ಲಿ ಹಾಕ್ಕೋಬೇಕು. ಹಿಟ್ಟು ನುಣ್ಣಗಾಗಿದೆ. ಈಗ ಇದನ್ನು ತೆಕ್ಕೋಬೇಕು. ಒಂದು ಪಾತ್ರೆಯಲ್ಲಿ ತೆಕ್ಕೊಂಡು ಓವರ್ನೈಟ್ ಬಿಡಬೇಕು. ಇದನ್ನು ಈ ದೋಸೆ ಹಿಟ್ಟನ್ನ ನಾನು ಓವರ್ನೈಟ್ ಬಿಡ್ಬೇಕಂತ ಹೇಳಿನಲ್ಲ, ಓವರ್ನೈಟ್ ಬಿಟ್ಟಿನಿ. ನೋಡಿ, ಹಿಟ್ಟು ಚೆಂದ ಉಬ್ಕೊಂಡು ಬಂದಿದೆ. ಈ ರೀತಿ ಉಬ್ಕೊಂಡು ಬರ್ತಿದೆ. ಈಗ ಇದರಲ್ಲಿ ಸ್ವಲ್ಪ ಉಪ್ಪು, 1 ಟೀ ಸ್ಪೂನ್ ಸಕ್ಕರೆ ಹಾಕ್ಕೊಂಡು ದೋಸೆ ಹಾಕ್ಕೋಬೇಕು. ಯಾವ ರೀತಿ ಹಾಕ್ಕೋಬೇಕಂತ ನಾನು ತೋರಿಸ್ಕೊಡ್ತೀನಿ ನಿಮಗೆ. ಇಲ್ಲಿ ಇವತ್ತು ಪನ್ನೀರ್ ಮಸಾಲೆ ದೋಸೆ ಯಾವ ರೀತಿ ಮಾಡಬೇಕು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡಿ. ಈರುಳ್ಳಿ ಕಟ್ ಮಾಡ್ಕೊಂಡಿದ್ದು, ಕೊತ್ತಂಬರಿ, ಟೊಮಾಟೊ, ಕೆಂಪು ಚಟ್ನಿ, ಆಮೇಲೆ ಗಜ್ರಿ ತುರಿದಿಟ್ಕೊಂಡಿರೋದು, ಆಮೇಲೆ ಪನ್ನೀರ್ ಬೇಕು. ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು. ಯಾವ ರೀತಿ ಪನ್ನೀರ್ ಮಸಾಲೆ ದೋಸೆ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ ಇವಾಗ. ಪನ್ನೀರ್ ದೋಸೆ ಯಾವ ರೀತಿ ಮಾಡ್ಬೇಕು ನಾನು ತೋರಿಸ್ತಾ ಇದ್ದೀನಿ. ಒಂದು ಹಂಚಿಟ್ಕೊಂಡಿನಿ ಗ್ಯಾಸ್ ಮೇಲೆ. ಅದು ಮೊದಲು ನೀರು ಸಿಂಪಡಿಸ್ಕೋಬೇಕು. ಈ ರೀತಿ ಒರೆಸ್ಕೋಬೇಕು. ಆಮೇಲೆ ಉಳ್ಳಾಗಡ್ಡಿ ಬಿಟ್ಟು ಈ ರೀತಿ ಸವರ್ಕೋಬೇಕೆಲ್ಲ ಕಡೆ. ಎಣ್ಣೆಯನ್ನು ಹಾಕಕ್ಕೆ ಹೋಗಬೇಡಿ. ಈ ರೀತಿ ಕೆಂಪು ಚಟ್ನಿ ಪುಡಿ ಹಾಕಬೇಕು. ಈರುಳ್ಳಿ, ಟೊಮಾಟೊ, ಕೊತ್ತಂಬರಿ, ಸ್ವಲ್ಪ ಕ್ಯಾರೆಟು, ಆಮೇಲೆ ಈ ರೀತಿ ಪನ್ನೀರ್ ತೊಗೊಂಡು ಈ ರೀತಿ ತುರ್ಕೋಬೇಕು ಎಲ್ಲ ಥರ. ಎಷ್ಟು ಚೆನ್ನಾಗಿ ಪನ್ನೀರ್ ದೋಸೆ ರೆಡಿಯಾಗಿದೆ.
ಚಟ್ನಿ ಮತ್ತು ಆಲೂಗಡ್ಡೆದು ವಿಡಿಯೋ ನಾನು ಮೊದಲೇ ಬಿಟ್ಟಿನಿ ನಮ್ಮ ಚಾನಲ್ನಲ್ಲಿ. ನಮ್ಮ ಊಟ ನಮ್ಮ ಚಾನಲ್ ಹೆಸರಿದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.